ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಕೋಟದಲ್ಲಿ ಮಣ್ಣಿನ ಮೂರ್ತಿ ತಯಾರಿಸುವ ಗಾಯತ್ರಿ ಆರ್ಟ್ಸ್ ಅಲ್ಲಿಗೆ ಬಂದಿದ್ದೇವೆ. ಅಲ್ಲಿಗೆ ಹೇಗೆ ಬರುವುದೆಂದರೆ ಲತಾ ರೆಸ್ಟೋರೆಂಟಿನ ಅಪೋಸಿಟ್ ರೋಡಲ್ಲಿ ಸ್ಟ್ರೈಟ್ ಬರಬೇಕು. ಇನ್ನೊಂದು ರೂಟ್ ಯಾವುದಂದರೆ ಕೋಟ ಗಾಂಧಿ ಮೈದಾನ ಅಥವಾ ಕೋಟ ಪೊಲೀಸ್ ಸ್ಟೇಷನ್ ಅಥವಾ ಸಂತೆ ಮಾರ್ಕೆಟ್ ರೋಡಲ್ಲಿ ಬರಬೇಕು. ಅದು ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಕೋಟದಲ್ಲಿ ಬಂದು ಗಣಪತಿ ಮೂರ್ತಿ ತಯಾರಿಕೆ ಎಲ್ಲಿ ಮಾಡ್ತಾರೆ ಅಂತ ಕೇಳಿದರೆ ಯಾರು ಬೇಕಾದರೂ ಹೇಳ್ತಾರೆ. ಈಗ ನಾವು ಕೋಟದ ಗಾಯತ್ರಿ ಆರ್ಟ್ಸ್ಗೆ ಬಂದಿದ್ದೇವೆ. ಇಲ್ಲಿ ಮೂರ್ತಿ ತಯಾರಿಕೆ ಕೆಲಸಗಳೆಲ್ಲ ನಡೀತಾ ಇದೆ. ಕೋಟದ ಪರಿಸರದಲ್ಲಿ ಕಳೆದ 35-40 ವರ್ಷಗಳಿಂದ ಕೋಟ ಶ್ರೀ ಅನಂತಯ್ಯ ಆಚಾರ್ಯರವರು ಈ ಮೂರ್ತಿ ತಯಾರಿಕೆ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಒಂದು 3 ವರ್ಷದ ಹಿಂದೆ ಅವರು ನಿಧನರಾಗಿದ್ದಾರೆ. ಇವರ ನಿಧನದ ನಂತರ ಅವರ ಮಗನಾದ ವಿನಯ್ ಆಚಾರ್ ಅವರು ತಂದೆಯ ಕಾಯಕವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕೆಲಸದಲ್ಲಿದ್ದ ಇವರು ತಂದೆಯ ನಿಧನದ ನಂತರ ಊರಿಗೆ ಬಂದು ತಂದೆಯ ಮೇಲಿನ ಪ್ರೀತಿ ಹಾಗೆಯೇ ವೃತ್ತಿಯ ಮೇಲಿನ ಗೌರವದಿಂದ ಅದೇ ಕಾಯಕವನ್ನು ತಾವು ಸಹ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ತಂದೆಯ ಜೊತೆ ಕೆಲಸ ಮಾಡ್ತಾ ಇರೋ ಹುಡುಗರನ್ನು ಹಾಕಿಕೊಂಡು ಇವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಇವರ ವೃತ್ತಿ ಬದುಕಿನ ಅನುಭವವನ್ನು ಇವರ ಮಾತಿನಿಂದಲೇ ಕೇಳೋಣ ಬನ್ನಿ. ನನ್ನ ಹೆಸರು ವಿನಯ್ ಅಂತ. ಅಪ್ಪ ಗಣಪತಿ ಮಾಡ್ತಾ ಇದ್ರು ಒಂದು 35 ವರ್ಷದಿಂದ. ಈಗ ಅಪ್ಪ ತೀರೋದ್ರಿಂದ 2 ವರ್ಷದಿಂದ ಮಾಡ್ತಾ ಇದ್ದಾರೆ. ಹುಡುಗರೆಲ್ಲ ಅಪ್ಪಂದೇ ಹುಡುಗರು. ಇದು ಈ ಕಡೆ ಗಂಗೊಳ್ಳಿಯಿಂದ ಈ ಕಡೆ ಮಾಗುಪಾಳ್ವರೆಗೆ ಎಲ್ಲ ಬರುತ್ತೆ. ಈಗ 3 ಗಣಪತಿ ಅವರಿಗೆ ಮಾಡ್ತಾರೆ. ಪರಿಸರ ಸ್ನೇಹಿ ಗಣಪತಿ ಮಾಡ್ತೀರಾ? ಇದೆಲ್ಲ ಪರಿಸರ ಸ್ನೇಹಿ ಗಣಪತಿ ಎಲ್ಲ ಆವೆ ಮಣ್ಣಿಂದ ಮಾಡೋದು, ಬೇರೆ ಮಣ್ಣಿಂದ. ಮಣ್ಣಲ್ಲಿ ಯಾವ್ದು ಕೆಮಿಕಲ್ ಏನು ಯೂಸ್ ಆಗಲ್ಲ. ಪೇಂಟಿಂಗ್ ಒಂದು ನಾರ್ಮಲ್ ಪೇಂಟ್ ಮಾಡ್ತಾ ಇರುತ್ತೆ. ಅದು ತರ ಪರಿಸರಕ್ಕೆ ಯಾವ್ದು ತೊಂದರೆ ಆಗಲ್ಲ, ಆಗಿಲ್ಲ ಕೂಡ. ಎಲ್ಲ ಬಾವಿಗೆ ಹಾಕ್ತಾರೆ ಗಣಪತಿನೆಲ್ಲ. ನಾವು ಮಾಡಿರೋದೆಲ್ಲ ಬಾವಿಗೆ ಹಾಕ್ತಾರೆ, ಕುಡಿಯೋ ನೀರು ಬಾವಿಗೆ ಹಾಕ್ತಾರೆ. ಏನು ತೊಂದರೆ ಆಗಲ್ಲ. ಎಷ್ಟು ರೇಟ್ ಇರತ್ತೆ ಸರ್ ಇದು? ರೇಟ್ ಎಷ್ಟಿರತ್ತೆ? ರೇಟ್ ಅಷ್ಟಿಲ್ಲ, ನಾರ್ಮಲ್ ಆಗಿ ಎಷ್ಟು ಕೊಡ್ತಾರೆ, ಜಾಸ್ತಿ ಏನ್ ಕೊಡಲ್ಲ. ಕೊಟ್ಟಷ್ಟು ತಗೊಂತಾರೆ. ಎಲ್ಲ ಕ್ಲಿಯರ್ ಮಾಡಿ ದುಡ್ಡು ಮಾಡೋಲ್ಲ ನಮ್ಗೆ. ಅಪ್ಪಂದು ಅದೇ ಇರತ್ತೆ, ನಮ್ದು ಅದೇ ತರ. ಬೇಕಲ್ಲ ಜೀವನಕ್ಕೆ. ಕೆಲಸ ಒಂದ್ಸಲ ಟಫ್, 1-2 ತಿಂಗಳು ತುಂಬಾ ಎಫರ್ಟ್ ಆಗತ್ತೆ. ಹೀಗೆ ಬುಕ್ಕಿಂಗ್ ಆಗಿರತ್ತ ನಿಮ್ಗೆ? ಅವ್ರಿಗೆಲ್ಲ ಬುಕ್ಕಿಂಗ್ ಪೀಠ ಕೊಡ್ತಾರೆ. ಪೀಠದ ಮೇಲೆ ನಾವು ಮಾಡೋದು. ನಾವೇನ್ ಸಪ್ರೇಟ್ ಆಗಿ ಮಾಡಲ್ಲ. ಅವ್ರ ಗಣಪತಿ ಅವ್ರು ತಗೊಂಡ್ ಹೋಗ್ತಾರೆ. ಸ್ಟಡಿ ಅಂತ ಅವ್ರ ಮೊದಲೇ ಇರುತ್ತೆ. ಎಷ್ಟು ಅಮೌಂಟ್ ಅಷ್ಟು ಇದು ಆತರ ಇದ್ ಮಾಡಿ ನಾವು ಅದು ಎಷ್ಟಾಯ್ತು ಬೇಕೋ ಅದ್ರ ತರ ರೆಡಿ ಮಾಡಿ ಕೊಡ್ತಾರೆ. ಇದೆಲ್ಲ ಬೆಳ್ಳಿ ಕಿರೀಟ, ಚಿನ್ನ ಕಿರೀಟ ಎಲ್ಲ ಇರುತ್ತೆ. ಕಿರೀಟಕ್ಕೆ ಎಲ್ಲ ಸೆಟ್ ಮಾಡಿ ಹೋಗ್ಬೇಕು. ಅದೆಲ್ಲ ಆಭರಣ ಎಲ್ಲ ಇರುತ್ತೆ. ಇದಕ್ಕೆಲ್ಲ ಇದು ಮಾಡಿ ಹೋಗ್ತೇವೆ. ಮಣ್ಣು ಕುಂದಾಪುರ ಪ್ರಭಾಕರ್ ಟೈಲ್ಸ್ ಅಂತ ಕಂಪ್ನಿಯಿಂದ ಅದು ಪ್ರೊಡಕ್ಷನ್ ಅಲ್ಲೇ ಇದು ಮಾಡಿ ತಗೊಂಡ್ಬರ್ತೀನಿ. ಅಷ್ಟೇ ಒಂದು 35 ವರ್ಷದಿಂದ 40 ವರ್ಷ ಆಲ್ಮೋಸ್ಟ್ ಆಗಿತ್ತು. ಅದು ತೀರೋಗಿ ಒಂದು 3 ವರ್ಷ ಆಯ್ತು. ಏನಾದ್ರು ಮಾಡ್ಕೊಂಡು ಅನಂತ ಹೆಚ್ಚು ಈ ಕಡೆ ಬ್ರಹ್ಮದಲ್ಲಿ ಮಾಡ್ತಾರ. ಇದ್ ಬಿಟ್ರೆ ಈ ಕಡೆ ಬಸರೂರಲ್ಲಿ ಮಾಡ್ತಾರೆ. ಮತ್ತೆ ನಾವು ಬಂದು ಶಾರದೆಯಲ್ಲಿ ಮಾಡ್ತೇವೆ. ಒಂದು 15 ಶಾರದೆ ಮಾಡ್ತೇವೆ ನವರಾತ್ರಿಗೆ. ಹತ್ರದಂದ್ರೆ ಇಲ್ಲ, ಇದು ಕೋಟದ್ದು. ಕೋಟ ಇದು ಸಾಲಿಗ್ರಾಮದ್ದು. ಆ ಕಡೆ ಶಾಸ್ತ್ರನ ಈ ಟೈಮ್ ಬಿಟ್ಟು ಬೇರೆ ಟೈಮ್ ಬೇರೆ ಕೆಲಸ? ನಾನು ಬ್ಯಾಂಗ್ಳೂರಲ್ಲಿದ್ದೆ. ಅಪ್ಪ ತೀರಿ ಹೋದ್ಮೇಲೆ ಊರಿಗೆ ಬಂದಿರೋದು. ಇವರೆಲ್ಲ ಅಪರೋಟಿಗೆ ಕೆಲಸ ಮಾಡ್ತಾ ಇದ್ದೀನಿ. ನಾನಲ್ಲಿ ಜಾಬ್ ಬಿಟ್ಟು ಇದು ಕ್ಯಾರಿಂಗ್ ಮಾಡ್ತಾ ಇದ್ದೀನಿ. ಬೇರೆ ಅಂದ್ರೆ ಈಗ ಕಂಪ್ನಿಗೆ ಹೋಗ್ತಾ ಇದ್ದೀನಿ ಕೃಷ್ಣಲ್ಲಿ. ಈ ಕಡೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ.
ಇದು ಫೋನ್ ಕಾಂಟ್ಯಾಕ್ಟ್ ಮೇಲೂ ಇಲ್ಲಿ ಬಂದು ತಗೊಂಡ್ ಹೋಗ್ಬೋದಲ್ಲ? ಇಲ್ಲ ಇಲ್ಲ ನಾವು ಇಲ್ವಾ? ಫಸ್ಟ್ ಹೇಳಿರ್ಬೇಕಾ? ಆರ್ಡರ್ ಇರುತ್ತೆ ಅಷ್ಟೇ. ನಾವು ನವರಾತ್ರಿ ಟೈಮ್ ಬೇಕಾದ್ರೆ ನಮ್ಗೆ ಹೇಳಿ. ನಾವು ಈ ತರ ಯಕ್ಷಗಾನದ್ದು ಮಾಡ್ತೇವೆ. ಅದನ್ನು ಅದೇ ನಿಮ್ಗೆ ನಂಬರ್ ಕೊಟ್ರೆ ಬೇಕಾದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ ನಂಬರ್ ಒಂದು ಹೇಳಿ. ನಮ್ದು ನಂಬರ್ ಬಂದು 9742879837. ನನ್ನ ಪರ್ಸನಲ್ ನಂಬರ್. ಯಕ್ಷಗಾನ ರಥ ಇವಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಜಾಸ್ತಿ ಟೈಮ್ ತಗೊಳ್ತೀವಿ. ದೊಡ್ಡದೆಲ್ಲ ಒಂದು 10 ದಿವಸ ಆಗತ್ತೆ ಅದು ಮಾಡಕ್ಕೆ. ಸಣ್ಣದೆಲ್ಲ ಒಂದು ದಿವಸದಲ್ಲೆಲ್ಲ ಮಾಡ್ತೇವೆ. ಒಂದು 25 ವರ್ಷಕ್ಕೆ 25 ಗಂಟೆ ಕೊಡ್ಬೇಕಂತ ಅದೆಲ್ಲ ಒಂದೇ ಸೈಡ್ ಹೋಗುತ್ತೆ. ಈ ಸಲ ಮಾತ್ರ ಆರ್ಡರ್ ಮಾಡಿರೋದು. ನಾವೇ ಈಗ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಒಂದು ಟೈಮ್ ಬಂದು ಒಂದು ಟೈಪ್ ಮಾಡ್ತಾ ಇದ್ದೀವಿ. ಇಲ್ಲಿ ಕೇವಲ ಗಣಪತಿ ವಿಗ್ರಹಗಳನ್ನು ತಯಾರಿಸುವುದು ಮಾತ್ರವಲ್ಲ, ಜೊತೆಗೆ ಶಾರದಾ ದೇವಿಯ ವಿಗ್ರಹ ಹಾಗೆಯೇ ಯಕ್ಷಗಾನದ ಮೊಮೆಂಟೋಗಳನ್ನು ಸಹ ಇವರು ರೆಡಿ ಮಾಡ್ತಾರೆ. ಇವರ ನಂಬರನ್ನು ಸಹ ನಾವು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೇವೆ. ಯಾರಿಗಾದರೂ ಶಾರದಾ ದೇವಿಯ ವಿಗ್ರಹ ಅಥವಾ ಯಕ್ಷಗಾನದ ಮೊಮೆಂಟೋ ಬೇಕಾದರೆ ಇವರನ್ನು ಸಂಪರ್ಕಿಸಬಹುದು. ಇವರು ಮೂರ್ತಿ ತಯಾರಿಕೆಯನ್ನು ಹೇಗೆ ಮಾಡ್ತಾ ಇದ್ದಾರೆ ಅನ್ನುವ ಸ್ಯಾಂಪಲನ್ನು ಈಗ ನೋಡೋಣ.
ಇವರು ಹಲವಾರು ವರ್ಷಗಳಿಂದ ಗಣಪತಿಯ ಸುಂದರ ಮೂರ್ತಿಯನ್ನು ಮಾಡುತ್ತಿದ್ದಾರೆ. ಇವರು ಮಾಡಿದ ಗಣಪತಿಯ ಮೂರ್ತಿಯನ್ನು ನೋಡುವುದೇ ಚಂದ. ಇವರು ಮಾಡುವ ಮೂರ್ತಿಯಲ್ಲಿ ಸಾಕ್ಷಾತ್ ಗಣಪತಿಯೇ ಎದ್ದು ಬಂದಂತಿರುತ್ತದೆ. ಇವರ ಕಲಾಕೃತಿಯೇ ಹಾಗೆ. ಅತಿ ಸೂಕ್ಷ್ಮ ವಿಷಯಗಳು ಇವರ ಕುಂಚದಲ್ಲಿ ಎದ್ದು ಕಾಣುತ್ತದೆ. ಇವರು ತಯಾರಿಸಿದ ಏಕದಂತ ಹಲವರ ಮನೆಗಳಲ್ಲಿ ಅಲ್ಲದೆ ಸಾರ್ವಜನಿಕ ವೇದಿಕೆಯಲ್ಲೂ ಶ್ರದ್ಧಾ ಭಕ್ತಿ ಭಾವದಿಂದ ಪೂಜಿಸಲ್ಪಡುತ್ತದೆ. ಕೋಟ, ಸಾಲಿಗ್ರಾಮ, ಸಾಸ್ತಾನ ಹಾಗೆಯೇ ಸುತ್ತಮುತ್ತಲಿನ ಊರಿನವರು ಇವರಿಂದಲೇ ಗಣಪತಿಯ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಹೆಚ್ಚು ಕೆಮಿಕಲನ್ನು ಯೂಸ್ ಮಾಡದೆ ಬಣ್ಣವನ್ನು ಕೊಡ್ತಾ ಇದ್ದಾರೆ. ನೋಡಲು ಇಷ್ಟೊಂದು ಸುಂದರವಾದ ವಿಗ್ರಹಗಳನ್ನು ತಯಾರು ಮಾಡಲು ಸಾಕಷ್ಟು ಪರಿಶ್ರಮ, ಶ್ರದ್ಧೆ ಹಾಗೂ ತಾಳ್ಮೆ ಬೇಕು. ತಂದೆಯ ಕಾಯಕವನ್ನು ಶ್ರದ್ಧಾಭಕ್ತಿಯಿಂದ ಮುಂದುವರಿಸಿಕೊಂಡು ಹೋಗುತ್ತಿರುವ ವಿನಯ್ ಆಚಾರ್ಯ ಅವರಿಗೆ ನಮ್ಮದೊಂದು ಬಿಗ್ ಸಲ್ಯೂಟ್. ಈಗ ನಾವು ತೋರಿಸುತ್ತಿರುವುದು ಸ್ವಲ್ಪ ಸ್ಯಾಂಪಲ್ ಮಾತ್ರ. ಇನ್ನೂ ನೈಜವಾಗಿ ನೋಡಿ ಅನುಭವಿಸಬೇಕು ಅಂದರೆ ನೀವು ಕೋಟದ ಕಡೆ ಶನಿವಾರದ ಒಳಗೆ ಬರಬೇಕು. ಯಾಕಂದರೆ ಶನಿವಾರದ ಒಳಗೆ ಮೂರ್ತಿಯ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತದೆ. ಒಮ್ಮೆ ಮಕ್ಕಳೊಂದಿಗೆ ಇಲ್ಲಿಗೆ ಭೇಟಿ ನೀಡಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.